ಶಾಸಕರು ಇವರೆಲ್ಲರೂ ಸೇರಿ ಅವರನ್ನ ಅಭಿನಂದಿಸ್ತಕ್ಕಂತಹ ಈ ಒಂದು ಗೌರವಪೂರ್ವಕ ಸಮಾರಂಭದ ವೇದಿಕೆ ಮೇಲೆ ಇರತಕ್ಕಂತಹ ನಮ್ಮ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಶಿಕ್ಷಣ ಅಭಿಮಾನಿಗಳು, ಶಿಕ್ಷಣ ಪ್ರೇಮಿಗಳು ಶ್ರೀಯುತ ಪ್ರಕಾಶ್ ಕೋಳಿವಾಡ್ ಸರ್ ಅವರೇ, ಕರ್ನಾಟಕ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಯ ಉಪಾಧ್ಯಕ್ಷರು ಆಗಿರತಕ್ಕಂಥ ಶ್ರೀಯುತ SR ಪಾಟೀಲ್ ಸರ್ ಅವರೇ, ನಮ್ಮ ತಾಲೂಕಿನ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಮಂಜುನಾಥ್ ಗೌಡ ಪಾಟೀಲ್ ಸರ್ ಅವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂತಹ ಮಾತೆ ಗಂಗಮ್ಮರವರೇ, ಪಂಚಾಯಿತಿಯ ಪಂಚಾಯಿತಿ ಅಧ್ಯಕ್ಷರೇ, ಈ ಶಾಲೆಯ SDMC ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಪಂಚಾಯಿತಿಯ ಉಪಾಧ್ಯಕ್ಷರೇ, ಸರ್ವ ಸದಸ್ಯರೇ, ಶಿಕ್ಷಣಾಭಿಮಾನಿಗಳು ಹಾಗೂ ಆತ್ಮೀಯರಾಗಿರ್ತಕ್ಕಂತಹ ಪುಟ್ಟಪ್ಪ ಮರಿಯಮ್ಮ ಸರ್ ಅವರೇ, ಕಂಬಳಿ ಸರ್ ಅವರೇ, ಚಂದ್ರಣ್ಣ ಬೇಡರ್ ಸರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಎಲ್ಲ ಅಧಿಕಾರಿ ಬಳಗದವರೇ ಹಾಗೂ ಶಿಕ್ಷಣ ಪ್ರೇಮಿಗಳೇ, ಊರ ಗ್ರಾಮಸ್ಥರೇ, ಬಹುಶಃ ನಮ್ಮ ಜಿಲ್ಲೆಯಲ್ಲಂತೂ ಫಸ್ಟ್ ಕೇಸ್ ಇದು, ಹಾಗೂ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಅಂತ ಹೇಳಿ ನಾನು ವಿಶ್ವಾಸ ಮಾಡ್ತೇನೆ. ಬಡವರಿಗೆ, ಯಾಕಂದ್ರೆ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ತಂದು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂತಹ ಈ ಒಂದು ಸಂದರ್ಭದಲ್ಲಿ ಬಡವರಿಗೆ ಮೀಸಲಾಗಿರ್ತಕ್ಕಂತಹ ಇಂತಹ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ತಮ್ಮ ಕುಟುಂಬವನ್ನು ಸಲಹಲಿಕ್ಕೆ ಅಂತೇಳಿ ಕೊಟ್ಟಿರ್ತಕ್ಕಂತಹ ಈ ಯೋಜನೆಯ ಈ ಒಂದು ತಿಂಗಳಿಗೆ 2,000 ಬರ್ತಕ್ಕಂತಹ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಅನುದಾನವನ್ನ ಇಡೀ ವರ್ಷ ಕೂಡಿದಾಗ 24,000 ಆಗ್ತದೆ. ಆ 24,000 ಅನುದಾನವನ್ನು ಸಹಿತವಾಗಿ ಪೂರ್ಣವಾಗಿ ಅದನ್ನು ನಮ್ಮ ಶಾಲೆಯ ಮೇಲಿನ ಅಭಿಮಾನಕ್ಕೆ, ಶಾಲೆಗೆ ಕೊಡುಗೆಯಾಗಿ ನೀಡ್ತಾ ಇರ್ತಕ್ಕಂತಹ ಉದಾರ ಮನೋಭಾವ ಯಾರೆಲ್ಲ ಬಂದಿದ್ರೆ ಅದು ಗಂಗಮ್ಮ ಅವರೇನು ಬಹಳ ಶ್ರೀಮಂತರಲ್ಲ, ವೃತ್ತಿಯಲ್ಲಿ ಆಶಾ ಕಾರ್ಯಕರ್ತರಾಗಿರ್ತಾರೆ. ಅತ್ಯಂತ ಕಡಿಮೆ ಸಂಭಾವನೆಯನ್ನ ಸರ್ಕಾರದಿಂದ ಪಡ್ಕೊಳ್ತಕ್ಕಂತಹ, ತಿಂಗಳಿಗೆ 5,000 ಸಂಭಾವನೆ ಪಡ್ಕೊಳ್ತಕ್ಕಂತಹ ಈ ಮಾತೆ 2,000 ಸರ್ಕಾರ ಕೊಟ್ಟಿರ್ತಕ್ಕಂಥದ್ದನ್ನು ಸಹಿತವಾಗಿ ನಮ್ಮ ಶಾಲೆಗೆ ಅದನ್ನ ಕೊಡುಗೆಯಾಗಿ ನೀಡುವುದರ ಮುಖಾಂತರ ನಮ್ಮೆಲ್ಲರಿಗೆ ಮಾದರಿಯಾಗಿದ್ದಾರೆ. ನಾವೆಲ್ಲ ಅವರ ಎದುರಿಗೆ ಚಿಕ್ಕವರಾಗಿದ್ದೆ, ನಿಜಕ್ಕೂ ಹೇಳಬೇಕು ಅಂತ. ಸೊ ಅಂಥವರನ್ನ ಇವತ್ತಿನ ದಿವಸ ನಾವು ನಿಮ್ಮಲ್ಲಿ ಸೇರಿ ಸನ್ಮಾನಿಸ್ತಾ ಇದ್ದೇವೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವ ತನ್ನಂತಾನಾಗಿ ಅರ್ಪಿತಗೊಳ್ಳುತ್ತದೆ ಅಂತ ಹೇಳ್ತಕ್ಕಂಥದ್ದು ಕೂಡ ನನ್ನ ಭಾವನೆಯಾಗಿದೆ. ಹೀಗಾಗಿ ಮುಂದಿನ ತಾಯಿಯ ಜೀವನ ಒಳ್ಳೆಯ ರೀತಿಯಲ್ಲಿ, ಅವರ ಕುಟುಂಬ ಇನ್ನೂ ಇದೇ ರೀತಿಯಾಗಿ ಉದಾರವಾಗಿರ್ತಕ್ಕಂತಹ, ಇನ್ನೂ ಶಿಕ್ಷಣದ ಬಗ್ಗೆ ಕಳಕಳಿಯನ್ನು ಹೊಂದಿರತಕ್ಕಂತಹ ಮನೋಭಾವದಿಂದ ಒಡಗೂಡಿ ಯಾವುದೇ ತೊಂದರೆ ತಾಪತ್ರೆಗಳು ಅವರ ಕುಟುಂಬಕ್ಕೆ ಬರದೇ ಇರಲಿ ಅಂತ ಹೇಳ್ತಕ್ಕಂತಹ ಮಾತನ್ನ ಹೇಳ್ತಾ, ಎಲ್ಲರ ಒಂದು ಆಶಯ, ಎಲ್ಲರ ಒಂದು ವಿಶ್ವಾಸ, ಎಲ್ಲರ ಒಂದು ಪ್ರಾರ್ಥನೆ ತಮ್ಮ ಕುಟುಂಬಕ್ಕೆ ಇದೆ ಅಂತ ಹೇಳ್ತಕ್ಕಂಥ ಮಾತಿನ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿಕ್ಕೆ ಸಿಕ್ಕಂತ ಅವಕಾಶ ಹೊಂದುತ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.